ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘ್ನಾಸ್ ಕ್ರಿಯೇಟಿವ್ ವರ್ಕ್. ಸೊ ಇವತ್ತು ನಾವು ಇಲ್ಲಿ ನೋಡಿ, ಈ ಸೀರೆಗೆ ಮೊದಲೇ ಕುಚ್ಚು ರೆಡಿ ಇದೆ. ಇದು ಚೆನ್ನಾಗಿ ಕಾಣಿಸೋದಿಲ್ಲ, ಈ ಥರ ಬಿಡಿ ಬಿಡಿ ಆಗಿದೆ ಕುಚ್ಚನ್ನು. ಇದನ್ನು ಹೇಗೆ ಇನ್ನೂ ಸ್ವಲ್ಪ ಡೆಕೋರ್ ಮಾಡ್ಕೋಬೋದು ಅಥವಾ ಯಾವ ರೀತಿ ಕುಚ್ಚುಗಳನ್ನು ಕಟ್ಕೋಬೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ನೀವೇನಾದರೂ ಮೊದಲೇ ಸಲ ನನ್ನ ವಿಡಿಯೋನ ನೋಡ್ತಿದ್ರೆ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೀರೆ ಕುಚ್ಚು ಬಗ್ಗೆ, ಆರಿ ವರ್ಕ್ ಬಗ್ಗೆ ನಿಮಗೆ ಇನ್ನಷ್ಟು ಒಳ್ಳೆ ಮಾಹಿತಿ ಈ ವಿಡಿಯೋದಲ್ಲಿ, ಈ ಚಾನಲ್ನಲ್ಲಿ ನಿಮಗೆ ಸಿಗುತ್ತೆ. ಇನ್ನು ಯಾವ ವಿಡಿಯೋ ಬೇಕು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿರಿ ಹಾಗೂ ಇನ್ನೊಬ್ಬರಿಗೂ ಶೇರ್ ಮಾಡಿರಿ. ಇಲ್ಲಿ ನೋಡಿರಿ, ನಾನು ಸ್ಯಾರಿ ಕುಚ್ಚು ಹಾಕೋಕ್ಕೆ 147 ದಾರನ ತೊಗೊಂಡಿದ್ದೀನಿ. ಹೀಗೆ ರಟ್ಟಿನ ಫೈಲಿಗೆ ಅಥವಾ ಕಾರ್ಟೂನ್ಸ್ ಬಾಕ್ಸಿಗೆ ನೀವು ದಾರನ ಸುತ್ಕೋಬೇಕು. ಇದರಿಂದ ದಾರದ ಎಳೆ ಚೆನ್ನಾಗಾಗುತ್ತೆ, ಕುಚ್ಚುಗಳು ಚೆನ್ನಾಗಿ ಬರ್ತವೆ. ಇಲ್ಲಾಂದರೆ ಬೇರೆ ಯಾವುದಾದ್ರೂ ಫೈಲ್ ತೊಗೊಂಡ್ರೆ ನೀವು ಫೈಲು ಫೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಈ ಥರ ಕಟ್ ಮಾಡಿ ಇದಕ್ಕೆ ಗಮ್ ಹಚ್ಕೊಂಡು ಇಟ್ಕೋಬೇಕು. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಅಂದ್ರೇ ಎಲ್ಲ ನೆಕ್ಸ್ಟ್ ನಾನು ಈ ಸಿಲ್ವರ್ ಕಲರ್ ದಾರನೂ ತೊಗೊಂಡಿದ್ದೇನೆ. ಈ ದಾರನ ನಾನು 147 ದಾರನ ಸುತ್ಕೊಂಡಿದ್ದೇನೆ. ಈ ಥರ ಸುತ್ಕೋಬೇಕು ದಾರನ. ನೀವೇನು ಬಿಗಿನರ್ಸ್ ಇದ್ದರೆ ಈ ಥರ ಸುತ್ಕೊಳ್ಳಿ. ಸೀರೆಯಲ್ಲಿ 3 ಕಲರ್ ಇದೆ, ಒಂದು ಪಿಂಕ್, ಒಂದು ಮೆರೂನ್ ಕಲರ್, ಒಂದು ಸಿಲ್ವರ್ ಕಲರ್. ಪಿಂಕ್ ಆಲ್ರೆಡಿ ಸೀರೆಯಲ್ಲಿ ಇರೋದ್ರಿಂದ ನಾನು ಸಿಲ್ವರ್ ಮತ್ತು ಮೆರೂನ್ ಕಲರ್ ದಾರಾನ ತೊಗೊಂಡಿದ್ದೀನಿ. ಇದನ್ನು ಕಟ್ ಮಾಡಿ ಗಮ್ ಹಚ್ಚಿ ಈ ಥರ ನಾನು 2 ಕಲರ್ ದಾರಾನ ತೊಗೊಂಡಿದ್ದೀನಿ, ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಹೇಗೆ ಕುಚ್ಚು ಕಟ್ಟೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡ್ರಿ, ಒಂದು ಟೇಬಲಿಗೆ ಒಂದು ದಾರಾನ ಕಟ್ಕೊಳ್ಳಿ. ದಾರಾನ ಆ ತುದಿಯಿಂದ ಈ ತುದಿವರೆಗೂ ಟೈಟಾಗಿ ಕಟ್ಕೊಳ್ಳಿ. ಹಾಗೆ ನಾವು ಸೀರೆಗೆ ಹೇಗೆ ಕುಚ್ಚು ಹಾಕ್ತೀವೋ ಹಾಗೆ ಇಲ್ಲಿನೂ ಕುಚ್ಚು ಹಾಕಬೇಕು. ಕುಚ್ಚನ್ನು ಈ ಥರ ಟೈಟಾಗಿ ಹಾಕಿ ಕುಚ್ಚು ನೀಟಾಗಿ ಬರುತ್ತೆ. ನಾವು ನಾರ್ಮಲ್ ಕುಚ್ಚುಗಳನ್ನು ಹೇಗೆ ಕಟ್ತೀವೋ ಅದೇ ಥರ ಇಲ್ಲಿನೂ ಕುಚ್ಚುಗಳನ್ನು ಕಟ್ಕೋಬೇಕು. ಇದು ನಾನು ಮೆರೂನ್ ಕಲರ್, ಆಮೇಲೆ ಇನ್ನೊಂದು ಸಿಲ್ವರ್ ಕಲರ್ನು ಹಾಕಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಕುಚ್ಚುಗಳು ಹೇಗೆ ಕಾಣಿಸ್ತೇವೆ ಅಂತ. ಈ ಥರ 2 ಥರ ಕಲರ್ನ ಹಾಕ್ಕೊಂಡು ಆಮೇಲೆ ಇದನ್ನು ನಾಟ್ ಬಿಚ್ಕೋಬೇಕು. ಈ ಗಂಟು ಹಾಕಿರ್ತೀವಲ್ಲ ತುದಿಗಳಿಗೆ ಬಿಚ್ಕೋಬೇಕು. ಆಮೇಲೆ ಈ ಕುಚ್ಚುಗಳು ನೋಡಿ ಸರದ ಥರ ಕಾಣಿಸ್ತಾ ಇದೆ. ಕುಚ್ಚುಗಳನ್ನು ತುದಿಯಿಂದ ಬಿಚ್ಕೋಬೇಕು, ಒಂದು ತುದಿಯಿಂದ ಬಿಚ್ಕೋಬೇಕು. ನೋಡಿ, ಇಲ್ಲಿ ನಾನು
ಕಾಟನ್ ಥ್ರೆಡ್ಗೆ ನಾಟ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಬೀಡ್ಸ್ ತೊಗೊಂಡಿದ್ದೀನಿ ಕುಚ್ಚು ಹಾಕೋಕ್ಕೆ. ಇಲ್ಲ ನೋಡಿರಿ, ಸೀರೆ ಹಿಂದಿನಿಂದ ದಾರಾನ ಎಳ್ಕೊಂಡು ಬೀಡ್ಸ್ ಹಾಕಿ ಆಮೇಲೆ ಕುಚ್ಚನ್ನು ಹಾಕೋದು. ನೋಡಿ, ಕುಚ್ಚು ಹಾಕಿ ಈ ಥರ ಕುಚ್ಚನ್ನು ಸೇರಿಸಿ ಆದಮೇಲೆ ಇನ್ನೊಂದು ಬೀಡ್ಸ್ ಹಾಕಿ ಈ ಥರ ಬೀಡ್ಸ್ ಹಾಕಿ ಆದಮೇಲೆ ಹಿಂದೆಯಿಂದ ಒಂದು ನಾಟ್ ಹಾಕಿ ನೋಡಿರಿ, ಈ ಥರ ಕುಚ್ಚನ್ನು ಕಟ್ತಾ ಹೋಗಿ. ಎಲ್ಲ ಕುಚ್ಚುಗಳನ್ನು ಇದೇ ಥರ ಕಟ್ತಾ ಬನ್ನಿ. ನಾನು ನಿಮಗೆ ಇನ್ನೊಂದು ಸಿಲ್ವರ್ ಕಲರ್ ಕುಚ್ಚನ್ನು ಹಾಕಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇದನ್ನು ನಾಟ್ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊರಿ. ಮೊದಲು ಸೀರೆಗೇನು ಕುಚ್ಚು ಇರ್ತದಲ್ಲ, ಆ ಕುಚ್ಚನ್ನು ದಾರದಿಂದ ಪೊಣಿಸ್ಕೊಂಡು ಟೈಟಾಗಿ ಸೆಕ್ಯೂರ್ ಮಾಡ್ಕೊಳ್ಳಿ. ಈ ಪಿಂಕ್ ಕಲರ್ ಕುಚ್ಚಿದೆ ಅಲ್ಲ ಅದು. ಆಮೇಲೆ ಇದೇ ಥರ ಎಲ್ಲ ಕುಚ್ಚುಗಳನ್ನು ಹಾಕ್ತಾ ಹೋಗಿ. ಸೀರೆ ಹಿಂದೆಯಿಂದ ದಾರಾನ ಎಳ್ಕೊಂಡು ಒಂದು ಬೀಡ್ಸ್ ಹಾಕಿ, ಒಂದು ಕುಚ್ಚು ಹಾಕಿ, ಆಮೇಲೆ ಇನ್ನೊಂದು ಬೀಡ್ಸ್ ಹಾಕಿ ನಾಟ್ ಹಾಕ್ಕೊಳ್ಳಿ ಟೈಟಾಗಿ. ಸೀರೆಗೆ ಒಂದೇ ಬೀಡ್ಸು ಕುಚ್ಚು ಹಾಕಿದ್ದಾರೆ. ನಾನು ಚೆನ್ನಾಗಿ ಕಾಣಲಿ ಅಂಥೇಳಿ ಇಲ್ಲಿ 2 ಬೀಡ್ಸ್ನ ಹಾಕಿದ್ದೀನಿ. ನೀವು ಬೇಕಾದರೆ ಯಾವ ಥರದ ಬೀಡ್ಸನ್ನು ಹಾಕೋಬೋದು. ನೋಡಿದೆ, ಸೀರೆಗೆ ಈ ಥರ ಬೀಡ್ಸ್ ಹಾಕ್ಕೊಂಡು ಕುಚ್ಚುಗಳನ್ನು ಕಟ್ಕೋಬೋದು. ನೋಡಿ, ಬೀಡ್ಸ್ ಹಾಕ್ಕೊಂಡು ಸೀರೆ ಕುಚ್ಚು ಕಟ್ಕೊಳ್ಳೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸೀರೆ ಕುಚ್ಚು. ಇದೇ ಥರ ನೀವು ಬಿಗ್ ಬೀಡ್ಸ್ ಆದರೂ ಹಾಕ್ಕೊಳ್ಳಿ ಅಥವಾ ಬರೀ ಕುಚ್ಚುಗಳನ್ನಾದರೂ ಹಾಕ್ಕೊಂಡು ಸೀರೆಗೆ ಒಂದು ಚೆನ್ನಾಗಿರೋ ಲುಕ್ ಕೊಡಿ. ಇಲ್ಲಿ ನೋಡಿ, ಆಮೇಲೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿರಿ. ಇದೇ ಥರ ವಿಡಿಯೋ ಯಾವ ಥರ ವಿಡಿಯೋ ಬೇಕು ಅಂತ ತಿಳಿಸಿ ಕಮೆಂಟಲ್ಲಿ.